ನಮಸ್ಕಾರ. ನೈಋತ್ಯ ರೈಲ್ವೆ ಶುರು ಮಾಡ್ತಿರೋ ಬಹುನಿರೀಕ್ಷಿತ ಬೆಂಗಳೂರು-ಮುಂಬೈ ಎಕ್ಸ್‌ಪ್ರೆಸ್ ಬಗ್ಗೆ ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಭಾರತದ ಐಟಿ ಹಬ್ ಮತ್ತು ಆರ್ಥಿಕ ರಾಜಧಾನಿಯನ್ನ ಬೆಸೆಯೋ ಈ ಸೂಪರ್ ಕನೆಕ್ಷನ್ ಬಗ್ಗೆ ನೇರವಾಗಿ ವಿಷಯಕ್ಕೆ ಬರೋಣ. ದಕ್ಷಿಣ ಭಾರತದ ಐಟಿ ರಾಜಧಾನಿ ಬೆಂಗಳೂರು ಮತ್ತು ದೇಶದ ಆರ್ಥಿಕ ರಾಜಧಾನಿ ಮುಂಬೈ ಇವೆರಡರ ನಡುವಿನ ಅಂತರ ಬರೋಬ್ಬರಿ 1810 ಕಿಲೋಮೀಟರ್ಗಳು ಅಲ್ವಾ? ಇತಿಹಾಸ ನೋಡಿದ್ರೆ ಈ ಎರಡು ವಾಣಿಜ್ಯ ದೈತ್ಯ ನಗರಗಳ ನಡುವೆ ಓಡಾಡೋದು ಒಂದು ದೊಡ್ಡ ಸವಾಲೇ ಆಗಿತ್ತು. ಆದರೆ ಈಗ ಈ ಹೊಸ ಎಕ್ಸ್‌ಪ್ರೆಸ್ ರೈಲು ಈ ಬೃಹತ್ ಅಂತರವನ್ನ ಹೇಗೆ ಸುಲಭ ಮಾಡ್ತಿದೆ ಮತ್ತು ನಮ್ಮ ದೈನಂದಿನ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಇದು ಹೇಗೆ ಹೆಲ್ಪ್ ಆಗ್ಲಿದೆ ಅಂತ ನಾವಿಲ್ಲಿ ನೋಡ್ಲಿದ್ದೇವೆ. ಇವತ್ತಿನ ನಮ್ಮ ಅಜೆಂಡಾ ಏನಪ್ಪಾ ಅಂದ್ರೆ 1. ಹೊಸ ಎಕ್ಸ್‌ಪ್ರೆಸ್ ರೈಲಿನ ಪರಿಚಯ. 2. ಮಾರ್ಗ ಮತ್ತು ಪ್ರಮುಖ ನಿಲ್ದಾಣಗಳು. 3. ರೈಲಿನ ಸೌಲಭ್ಯಗಳು ಮತ್ತು ದರ. 4. ರೈಲು ಪ್ರಯಾಣದ ವೇಳಾಪಟ್ಟಿ. ಹಾಗೂ 5. ವಾಣಿಜ್ಯ ಮತ್ತು ಪ್ರವಾಸೋದ್ಯಮದ ಪ್ರಯೋಜನಗಳು. ಮೊದಲನೇ ವಿಭಾಗ, ಹೊಸ ಎಕ್ಸ್‌ಪ್ರೆಸ್ ರೈಲಿನ ಪರಿಚಯ. ಭಾರತೀಯ ರೈಲ್ವೆಯು ಈ ಹೊಸ ಎಕ್ಸ್‌ಪ್ರೆಸ್ ರೈಲು ಸೇವೆಯನ್ನ ಮುಂಬರುವ ಮೇ 17ರಂದು ಅದ್ಧೂರಿಯಾಗಿ ಪ್ರಾರಂಭಿಸ್ತಾ ಇದೆ. ಟ್ರೈನ್ ನಂಬರ್ 16553 ಮತ್ತು 16554. ಇದು ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಮುಂಬೈನ ಲೋಕಮಾನ್ಯ ತಿಲಕ್ ಟರ್ಮಿನಲ್ವರೆಗೆ ಸಂಚರಿಸಲಿದೆ. ಇದು ಖಂಡಿತವಾಗಲೂ ಎರಡು ರಾಜ್ಯಗಳ ಭವಿಷ್ಯದ ಸಂಪರ್ಕದಲ್ಲಿ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. 1210 ಕಿಲೋಮೀಟರ್ಗಳು. ಈ ಬೃಹತ್ ದೂರನ ಕೇವಲ 24 ಗಂಟೆ 5 ನಿಮಿಷಗಳಲ್ಲಿ ಕವರ್ ಮಾಡುತ್ತೆ ಅಂದ್ರೆ ನೀವೇ ಯೋಚನೆ ಮಾಡಿ ಇದು ಎಷ್ಟು ಎಫಿಷಿಯೆಂಟ್ ಆಗಿದೆ ಅಂತ. ಈ ಸರ್ವಿಸ್ನಿಂದ ಎಷ್ಟೊಂದು ಟೈಮ್ ಸೇವ್ ಆಗುತ್ತೆ ಅಲ್ವಾ? ಎರಡನೆಯ ವಿಭಾಗ, ಮಾರ್ಗ ಮತ್ತು ಪ್ರಮುಖ ನಿಲ್ದಾಣಗಳು. ಇದರ ರೂಟ್ ಮ್ಯಾಪ್ ನೋಡಿ. ಬೆಂಗಳೂರಿಂದ ಹೊರಟ್ರೆ ಬರೀ 7 ಗಂಟೆಗಳಲ್ಲಿ ಹುಬ್ಬಳ್ಳಿ, ನಂತರ ಧಾರವಾಡ ಮತ್ತು 8 ಗಂಟೆಗಳ ವೇಳೆಗೆ ಬೆಳಗಾವಿಯನ್ನ ತಲುಪುತ್ತೆ. ಅಲ್ಲಿಂದ ಪುಣೆ ಮೂಲಕ 24 ಗಂಟೆಗಳಲ್ಲಿ ಮುಂಬೈ ತಲುಪುತ್ತೆ. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಮತ್ತು ಪುಣೆ ಭಾಗದ ಜನರಿಗೆ ಇದೊಂದು ದೊಡ್ಡ ಜೀವನಾಡಿಯಾಗುವುದರಲ್ಲಿ ಡೌಟೇ ಇಲ್ಲ. ಈ ಇಡೀ ಜರ್ನಿಯಲ್ಲಿ ತುಮಕೂರು, ದಾವಣಗೆರೆ, ಮಹಾರಾಷ್ಟ್ರದ ಮೀರಜ್, ಲೋನಾವಾಲಾ ಸೇರಿದಂತೆ ಒಟ್ಟು 15 ಪ್ರಮುಖ ನಿಲ್ದಾಣಗಳಿರುತ್ತೆ. ಈ ಮೂಲಕ ಪ್ರಮುಖ ವಾಣಿಜ್ಯ ಕೇಂದ್ರಗಳನ್ನ ಎಷ್ಟು ಅದ್ಭುತವಾಗಿ ಈ ರೈಲು ಕನೆಕ್ಟ್ ಮಾಡ್ತಿದೆ ಅನ್ನೋದು ನಿಮ್ಗೆ ಅರ್ಥ ಆಗ್ತಿರ್ಬೋದು. ಮೂರನೇ ವಿಭಾಗ, ರೈಲಿನ ಸೌಲಭ್ಯಗಳು ಮತ್ತು ದರ. ಪ್ಯಾಸೆಂಜರ್ಸ್ ಕಂಫರ್ಟ್ ಬಗ್ಗೆ ಹೇಳೋದಾದ್ರೆ ಈ ರೈಲ್ನಲ್ಲಿ ಎಸಿ ಮತ್ತು ಸ್ಲೀಪರ್ಸ್ ಸೇರಿದಂತೆ ಒಟ್ಟು 17 ಸುಸಜ್ಜಿತ ಕೋಚ್ಗಳನ್ನು ಒದಗಿಸಲಾಗಿದೆ. ಎಸಿ 2 ಟೈರ್, 3 ಟೈರ್, ಸ್ಲೀಪರ್, ಜನರಲ್ ಕೋಚ್ಗಳು ಮಾತ್ರ ಅಲ್ಲ, ದಿವ್ಯಾಂಗ ಸ್ನೇಹಿ ವಿಭಾಗ ಕೂಡ ಇದೆ. ಪ್ರತಿಯೊಬ್ಬರಿಗೂ ಆರಾಮದಾಯಕ ಪ್ರಯಾಣ ಸಿಗಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶ. ಇನ್ನು ಟಿಕೆಟ್ ರೇಟ್ ವಿಚಾರಕ್ಕೆ ಬಂದ್ರೆ ಕೇವಲ 750 ರೂಪಾಯಿಗಳು. ಹೌದು, ನೀವು ಕೇಳಿದ್ದು ನಿಜ. ಸ್ಲೀಪರ್ ಕ್ಲಾಸ್ ಪ್ರಯಾಣ ಇಷ್ಟು ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರೋದು ಬಜೆಟ್ ಬಗ್ಗೆ ಕಾಳಜಿ ಇರೋರಿಗೆ ಖಂಡಿತ ಒಂದು ಖುಷಿಯ ವಿಚಾರ. ನಿಮ್ಗೆಲ್ಲ ಅನುಕೂಲ ಆಗ್ಲಿ ಅಂತ ಟಿಕೆಟ್ ದರದ ವಿವರ ಇಲ್ಲಿದೆ ನೋಡಿ. ವರ್ಗಕ್ಕೆ ಅನುಗುಣವಾಗಿ ದರವು 750ರಿಂದ 2575 ರೂಪಾಯಿಗಳವರೆಗೆ ಇರಲಿದೆ. ನೀವು ಸ್ಟೂಡೆಂಟ್ ಆಗಿರ್ಲಿ, ಉದ್ಯೋಗಿಯಾಗಿರ್ಲಿ ಅಥವಾ ಪ್ರವಾಸಿಗರಾಗಿರ್ಲಿ, ನಿಮ್ಮ ಬಜೆಟ್ಗೆ ತಕ್ಕಂತೆ ಕ್ಲಾಸ್ ಚೂಸ್ ಮಾಡ್ಕೋಬಹುದು. ನಾಲ್ಕನೇ ವಿಭಾಗ, ರೈಲು ಪ್ರಯಾಣದ ವೇಳಾಪಟ್ಟಿ. ಇಲ್ಲಿ ನೀವು ಒಂದು ಸಣ್ಣ ಡಿಫರೆನ್ಸ್ ಗಮನಿಸಬೇಕು. ಮೇ 17ರಂದು ನಡೆಯೋ ಉದ್ಘಾಟನಾ ವಿಶೇಷ ರೈಲು ಬೆಳಗ್ಗೆ 10 ಗಂಟೆಗೆ ಹೊರಡುತ್ತೆ. ಆದ್ರೆ ರೆಗ್ಯುಲರ್ ಆಗಿ ವಾರಕ್ಕೆ 2 ದಿನ ಓಡಾಡೋ ಸೇವೆ ಇದೆಯಲ್ಲ, ಅದು ಮೇ 23ರಿಂದ ಬೆಂಗಳೂರಿನಲ್ಲಿ ಮತ್ತು ಮೇ 24ರಿಂದ ಮುಂಬೈನಲ್ಲಿ ಶುರುವಾಗುತ್ತೆ. ಈ ನಿಯಮಿತ ಸೇವೆಯ ಟೈಮಿಂಗ್ಸ್ ಹೀಗಿದೆ. ಬೆಂಗಳೂರಿನಿಂದ ಪ್ರತಿ ಶನಿವಾರ ಮತ್ತು ಮಂಗಳವಾರ ರಾತ್ರಿ 8:35ಕ್ಕೆ ಹೊರಡುತ್ತೆ. ಹಾಗೆ ರಿಟರ್ನ್ ಬರುವಾಗ ಮುಂಬೈನಿಂದ ಪ್ರತಿ ಭಾನುವಾರ ಮತ್ತು ಬುಧವಾರ ರಾತ್ರಿ 11:15ಕ್ಕೆ ಬಿಡುತ್ತೆ. ಇದು ನೈಟ್ ಜರ್ನಿ ಆಗಿರೋದ್ರಿಂದ ಐಟಿ ಉದ್ಯೋಗಿಗಳು ಮತ್ತೆ ಬಿಸ್ನೆಸ್ ಮಾಡೋರಿಗೆ ಹಗಲಿನ ಟೈಮ್ ಪೂರ್ತಿಯಾಗಿ ಉಳಿಯುತ್ತೆ ಅಲ್ವಾ? ಐದನೇ ಹಾಗೂ ಕೊನೆಯ ವಿಭಾಗ, ವಾಣಿಜ್ಯ ಮತ್ತು ಪ್ರವಾಸೋದ್ಯಮದ ಪ್ರಯೋಜನಗಳು. ನೈಋತ್ಯ ರೈಲ್ವೆಯ ಅಧಿಕಾರಿಗಳು ಹೇಳೋ ಹಾಗೆ ಈ ರೈಲು ಖಂಡಿತವಾಗಿಯೂ ಪ್ರಯಾಣಿಕರ ವ್ಯವಹಾರ, ಶಿಕ್ಷಣ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ವೇಗ ನೀಡಲಿದೆ. ವ್ಯಾಪಾರಿಗಳಿಗೆ, ಉದ್ಯೋಗಿಗಳಿಗೆ ಮತ್ತು ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ಕೇಂದ್ರಗಳ ಮಧ್ಯೆ ಓಡಾಡ ಪ್ರತಿಯೊಬ್ಬರಿಗೂ ಇದೊಂದು ಅತ್ಯಮೂಲ್ಯ ಲಿಂಕ್ ಆಗಲಿದೆ. ಹಾಗಾದ್ರೆ ಈ ಹೊಸ ಎಕ್ಸ್‌ಪ್ರೆಸ್ ರೈಲು ನೆಟ್ವರ್ಕ್ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನ ಮುಂದಿನ ದಿನಗಳಲ್ಲಿ ಇನ್ನಾವೆತ್ತರಕ್ಕೆ ತಗೊಂಡು ಹೋಗಬಹುದು? ಒಂದ್ಸಲ ಯೋಚನೆ ಮಾಡಿ. ಈ ವಿಶೇಷ ವಿಶ್ಲೇಷಣೆಯನ್ನು ನೋಡಿದ್ದಕ್ಕೆ ಧನ್ಯವಾದಗಳು.